ತಿಮರೋಡಿ ಮನೆಯಲ್ಲಿ ಎಸ್ಐಟಿ ಇನ್ನು ಕೂಡ ಶೋಧ ಕಾರ್ಯವನ್ನು ಮುಂದುವರಿಸಿದೆ. ಬೆಳಿಗ್ಗೆಯಿಂದಲೂ ಕೂಡ ನಡೀತಾ ಇರುವಂತಹ ಶೋಧ ಕಾರ್ಯ. ಬೆಳಿಗ್ಗೆ 9 ಗಂಟೆಯಿಂದ ಶುರುವಾಗಿರುವಂತಹ ಮಹಜರು. ಸೊ ಈಗ ಮಧ್ಯಾಹ್ನ ಆದರೂ ಕೂಡ ಮಹಜರು ಪ್ರಕ್ರಿಯೆ ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ತಿಮರೋಡಿ ಮನೆಯಲ್ಲಿ ಬೆಳಿಗ್ಗೆ 9 ಗಂಟೆಯಿಂದಲೂ ಕೂಡ ನಡೀತಾ ಇರುವಂತಹ ಕಾರ್ಯಾಚರಣೆ. ಉಜ್ರೆಯಲ್ಲಿರುವಂತಹ ಅವರ ನಿವಾಸ, ಉಜ್ರೆಯಿಂದ ಒಂದು 2-3 ಕಿಲೋಮೀಟರ್ ದೂರದಲ್ಲಿರುವಂತಹ ಅವರ ಮನೆ. ಸೊ ಅಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ. ಸೊ ಈಗ ತಿಮರೋಡಿ ಮನೆಯಲ್ಲಿ ಕೆಲವೊಂದಷ್ಟು ಮಹತ್ವದ ದಾಖಲೆಗಳನ್ನು ವಶಪಡಿಸ್ಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂಥ ಮಾಹಿತಿ. ಇದರಲ್ಲಿ ತಿಮರೋಡಿ ಮನೆಯಲ್ಲೇ ಚಿನ್ನಯ್ಯನ ಮೊಬೈಲ್ ಸಿಕ್ಕಿದೆ, ಜೊತೆಗೆ ಅಲ್ಲಿದ್ದಂಥ ಒಂದು CCTV ಫೂಟೇಜ್, ಅದರ ಹಾರ್ಡ್ ಡಿಸ್ಕ್ ಅದನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಕೆಲವೊಂದಷ್ಟು ಮಹತ್ವದ ದಾಖಲೆಗಳನ್ನು ಈಗ SIT ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ಇನ್ನೂ ಕೂಡ ತಲಾಶನ್ನು ಮುಂದುವರಿಸಿದ್ದಾರೆ. ಬಟ್ ಬೆಳಗ್ಗೆಯಿಂದಲೂ ಕೂಡ ತಿಮರೋಡಿ ಮನೆಯಲ್ಲಿ ಇಲ್ಲ ಅನ್ನುವಂಥದ್ರ ಬಗ್ಗೆ ಲಭ್ಯವಾಗಿರುವಂಥ ಮಾಹಿತಿ. ಹಾಗೆ ಆ ಒಂದು ವಿಡಿಯೋಗಾಗಿ SIT ಹುಡುಕಾಡ್ತಾ ಇದೆ. ಯಾವುದದು ಅಂದರೆ, ಒಬ್ಬ ಪ್ರಖ್ಯಾತ ಸ್ವಾಮೀಜಿಯನ್ನ ಭೇಟಿ ಮಾಡಿತ್ತು ಇವರ ತಂಡ. ಸೊ ಸ್ವಾಮೀಜಿಯನ್ನ ಭೇಟಿ ಮಾಡಿ ಈ ಚಿನ್ನಯ್ಯನನ್ನ ಕೂಡ ಅವರಿಗೆ ಮೀಟ್ ಮಾಡಿಸಿದ್ರು. ಅಲ್ಲೂ ಕೂಡ ಸ್ವಾಮೀಜಿಯ ಮುಂದೆ ಈ ಚಿನ್ನಯ್ಯ ಕೆಲವೊಂದಷ್ಟು ಹೇಳಿಕೆಯನ್ನು ಕೊಟ್ಟಿದ್ದ ಅಂತ. ಸೊ ಇವರು ಮಾತಾಡಿರುವಂಥ ಒಂದು ವಿಡಿಯೋ, ಚಿನ್ನಯ್ಯ ಹೇಳೋ ಪ್ರಕಾರ ಆ ವಿಡಿಯೋ ತಿಮರೋಡಿ ಮನೆಯಲ್ಲಿದೆಯಂತೆ. SIT ಅಧಿಕಾರಿಗಳ ಮುಂದೆ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಚಿನ್ನಯ್ಯ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನಂದರೆ, ನನ್ನನ್ನು ಒಬ್ಬ ದೊಡ್ಡ ಸ್ವಾಮೀಜಿಯವ್ರ ಮುಂದೆ ಕರ್ಕೊಂಡು ಹೋಗಿದ್ರು. ಅವ್ರ ಈ ರಾಜ್ಯದ ಒಬ್ಬ ಪ್ರಖ್ಯಾತ ಸ್ವಾಮೀಜಿ, ಒಂದು ಪ್ರಖ್ಯಾತ ಮಠ. ಸೊ ಆ ಸ್ವಾಮೀಜಿಯ ಮುಂದೆ ನನ್ನನ್ನು ಕರ್ಕೊಂಡು ಹೋಗಿ ಮೀಟ್ ಮಾಡಿಸಿದ್ರು. ನನ್ನ ಹೇಳಿಕೆಯನ್ನು ಕೂಡ ಅವ್ರ ಮುಂದೆ ಕೊಟ್ಟೆ. ನನ್ನ ಈ ಕಥೆಯನ್ನು, ವೃತ್ತಾಂತವನ್ನು ನಾನು ಅವ್ರ ಮುಂದೆ ಬಿಚ್ಚಿಟ್ಟಿದ್ದೆ. ಸೊ ಇದೆಲ್ಲದರ ಒಂದು ವಿಡಿಯೋ ಚಿತ್ರೀಕರಣ ಆಯಿತು. ಆ ವಿಡಿಯೋ ಕೂಡ ತಿಮರೋಡಿ ಮನೆಯಲ್ಲಿದೆ ಅಂತ ಹೇಳಿದ್ನಂತೆ. ಸೊ SIT ತನಿಖೆಯಲ್ಲಿ ಹಲವರ ಹೆಸರನ್ನು ಈ ಚಿನ್ನಯ್ಯ ಹೇಳಿದಾನೆ. ಸೊ ಅದರಲ್ಲಿ ತಿಮರೋಡಿ, ಗಿರೀಶ್ ಮಠಣ್ಣನವರ್ ಮತ್ತು ಜಯಂತ್ ಟಿ, ಈ ಮೂವರ ಹೆಸರನ್ನ ಆರೋಪಿ ಚಿನ್ನಯ್ಯ ಹೇಳಿದಾನೆ ಅಂತೇಳಿ ನಮಗೆ ಸಿಕ್ಕಿರುವಂಥ ಮಾಹಿತಿ. ಸೊ ಈ ಮೂವರನ್ನೂ ಕೂಡ SIT ವಿಚಾರಣೆ ಮಾಡುವಂಥ ಸಾಧ್ಯತೆಗಳಿವೆ. ಸೊ ಅದರ ಮೊದಲ ಭಾಗವಾಗಿಯೇ ಈಗ ತಿಮರೋಡಿ ನಿವಾಸಕ್ಕೆ ಹೋಗಿರೋದು. ಅಕಸ್ಮಾತ್ ಆರೋಪ ಏನಾದರೂ ಸಾಬೀತಾದರೆ, ಈ ಆರೋಪದಲ್ಲಿ ಹುರುಳಿದೆ ಅನ್ನುವಂಥದ್ದು SIT ಅಧಿಕಾರಿಗಳ ಗಮನಕ್ಕೆ ಬಂದರೆ, ಆಗ ಇವರುಗಳನ್ನ ಕೂಡ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳಿವೆ. ಬಹುಶಃ ಮೊದಲಿಗೆ ಇವರನ್ನ ವಶಕ್ಕೆ ಪಡಿಬಹುದು. ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾರೆ. ಆಗ SIT ಅಧಿಕಾರಿಗಳಿಗೆ ಇವರ ಪಾತ್ರ ಇರೋದ್ರ ಬಗ್ಗೆ ಏನಾದರೂ ಅನುಮಾನಗಳು ಗಟ್ಟಿ ಆದರೆ, ಸೊ ಆಗ ಇವರನ್ನ ಅರೆಸ್ಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇವೆ. ಬಟ್ ಈಗ ಇದರ ಮೊದಲ ಭಾಗವಾಗಿ ತಿಮರೋಡಿ ಅವರ ನಿವಾಸದಲ್ಲಿ ನಡೀತಾ ಇರುವಂಥ ವಿಚಾರಣೆ. ತಿಮರೋಡಿ ಅವರ ನಿವಾಸದಲ್ಲೇ ನಿವಾಸದ ಬಳಿ ನಾವು ಪ್ರತಿನಿಧಿ ಅಶೋಕ್ ಇದ್ದಾರೆ, ಮಾತಾಡೋಣ. ಅಶೋಕ್, ಬೆಳಿಗ್ಗೆ 9 ಗಂಟೆಯಿಂದನೂ ಕೂಡ ನಡೀತಾ ಇರುವಂತಹ ಕಾರ್ಯಾಚರಣೆ ಸೊ ಇನ್ನೂ ಕೂಡ ಮುಂದುವರೆದಿದೆ. ಬಹುಶಃ SIT ಅಧಿಕಾರಿಗಳು ಅವರ ನಿವಾಸದಲ್ಲೇ ಇದ್ದಾರೆ. ಏನೇನು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ? ಅಕಸ್ಮಾತ್ ಈ ಆರೋಪದಲ್ಲಿ ಹುರುಳಿದೆ ಅನ್ನುವಂಥದ್ದು ಏನಾದರೂ SIT ಅಧಿಕಾರಿಗಳಿಗೆ ಗೊತ್ತಾದರೆ, ಸೊ ಆಗ ತಿಮರೋಡಿ ಸೇರಿದಂತೆ ಇನ್ನೂ ಕೆಲವೊಂದಷ್ಟು ಜನರನ್ನ ಬಂಧಿಸುವಂಥ ಸಾಧ್ಯತೆಗಳು ಕೂಡ ಬಹುಶಃ ಇದ್ದಿರಬಹುದು. ಅಶೋಕ್, ಏನು ಡೀಟೇಲ್ಸ್ ಇದೆ? ಖಂಡಿತವಾಗಿಯೂ ರೇಮನ್, ಕಳೆದ 4 ಗಂಟೆಯಿಂದ SIT ಅಧಿಕಾರಿಗಳು ತಿಮರೋಡಿ ಅವರ ನಿವಾಸ ಹಾಗೂ ಅವರ ಸಹೋದರ ನಿವಾಸದಲ್ಲಿ ಶೋಧ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಪ್ರಮುಖವಾಗಿ ಈ ಶೋಧ ಕಾರ್ಯಾಚರಣೆ ತಂಡದಲ್ಲಿರ್ತಕ್ಕಂಥ ಸೋಕೋ ಟೀಮ್ ಸಂಗ್ರಹಿಸುವಂಥ ದಾಖಲೆಗಳೇ ಈ ಸೂತ್ರಧಾರಿಗಳಿಗೆ ಸಂಕಷ್ಟ ತಂದೊಡ್ಡುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಈ SIT ತಂಡ ಕಾರ್ಯಾಚರಣೆಗೆ ಇಳಿದಿರ್ತಕ್ಕಂಥದ್ದು. ಈಗಾಗಲೇ ಚಿನ್ನಯ್ಯನ ಮೊಬೈಲನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಹೀಗಾಗಿ ಅದನ್ನು ರಿಟ್ರೀವ್ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ಬಲವಾದ ಸಾಕ್ಷ್ಯಾಧಾರಗಳು ಸಿಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಈ ನಡುವೆ CC ಕ್ಯಾಮ್ರಾದ ಹಾರ್ಡ್ ಡ್ರೈವ್ ಅನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅದನ್ನ ಸೋಕೋ ಟೀಮ್ ಈಗಾಗಲೇ ಸಂಗ್ರಹಿಸಿದೆ. ಸೊ ಅದರಲ್ಲಿ ಏನೇನು ಕಂಟೆಂಟ್ಗಳಿದೆ ಎಂಬುದನ್ನು ಕೂಡ ನೋಡಬೇಕಾಗುತ್ತೆ. ಕೇವಲ ಚಿನ್ನಯ್ಯ ಕಾರ್ಯಾಚರಣೆ ಟೈಮಲ್ಲಿ ಈ ತಿಮರೋಡಿ ಅವರ ನಿವಾಸಕ್ಕೆ ಬರ್ತಿದ್ದ, ಅದೇನು ರಹಸ್ಯವಾಗಿ ಉಳಿದಿರಲಿಲ್ಲ. ಯಾಕಂತ ಹೇಳಿದ್ರೆ ಪೊಲೀಸರ ಎಸ್ಕಾರ್ಟ್ ಮೂಲಕ ಈತನ ನಿವಾಸಕ್ಕೆ, ತಿಮರೋಡಿ ಅವರ ನಿವಾಸಕ್ಕೆ ತಂದು ಬಿಡ್ತಾ ಇದ್ರು. ಆದರೆ ಈ ಕಾರ್ಯಾಚರಣೆ ಆಗೋದಕ್ಕೂ ಮೊದಲು ಸಂಪರ್ಕ ಸಾಧಿಸಿದ್ನ ಈ ತಿಮರೋಡಿ ಹಾಗೆ ಹೋರಾಟಗಾರರು ಏನು ಗುರುತಿಸ್ಕೊಂಡಿದ್ದಾರೆ, ಅವ್ರ ಜೊತೆ ಈತನಿಗೆ ಸಂಪರ್ಕ ಇತ್ತು ಎನ್ನುವಂಥದ್ದು ಬಹಳಷ್ಟು ಗಮನಾರ್ಹ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಆತನ ಮೊಬೈಲ್ ಲೊಕೇಶನ್, ಆತನ ಜೊತೆ ಕಾಂಟ್ಯಾಕ್ಟ್ ಇದ್ದವರ ಲೀಸ್ಟ್, ಇದೆಲ್ಲವನ್ನು ಕೂಡ SIT ಅಧಿಕಾರಿಗಳು ತಾಳೆ ಹಾಕ್ತಿದ್ದಾರೆ. ಇನ್ನು ಪ್ರಮುಖವಾಗಿ ಸೋಕೋ ಟೀಮ್ ಕೂಡ ಈಗಾಗಲೇ ಸಿಕ್ಕಿರ್ತಕ್ಕಂಥ ವಸ್ತುಗಳೇನಿದೆ ಅದರ ಡೀಟೇಲ್ಗಳನ್ನು ಬರೆದು ಅದನ್ನ ಸೀಲ್ ಮಾಡಿ ಮಹಜರು ಪ್ರಕ್ರಿಯೆಗಳನ್ನು ಮಾಡಿಸ್ತಾ ಇದೆ. ಸೊ ಕಳೆದ 4 ಗಂಟೆಯಿಂದಲೂ ಕೂಡ ಈ ಪ್ರಕ್ರಿಯೆ ನಡೀತಾನೆ ಇದೆ. SIT ಅಧಿಕಾರಿಗಳು, SIT ತನಿಖಾಧಿಕಾರಿ ಆಗಿರ್ತಕ್ಕಂಥ ಜಿತೇಂದ್ರ ದಯಮ ಅವರೇ ಖುದ್ದು ಈ ಒಂದು ಕಾರ್ಯಾಚರಣೆಗೆ ಇಳಿದಿರ್ತಕ್ಕಂಥದ್ದು. ಇನ್ನು ಗಿರೀಶ್ ಮಠಣ್ಣವರು ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಬಹಿರಂಗವಾಗಿ ಹೇಳ್ಕೊಂಡಿದ್ರು. ವಾರಗಳ ಹಿಂದಷ್ಟೇ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ, ನಾವು ಆತನ ಏನು ಈ ದೂರದರ ಚಿನ್ನಯ್ಯದಿಂದ ಆವಾಗ ಒಂದು ಮಾಸ್ಕ್ ಮ್ಯಾನ್ ಆಗಿದ್ದ, ಸೊ ಆತನ ಹಿಂದೆ ಇರುವುದು ಅಲ್ಲ, ನಾವು ಮುಂದೆ ಇದ್ದೇವೆ, ಸೊ ಆತನ ಜೊತೆ ನಾವು ಇದ್ದೇವೆ ಎಂಬುದನ್ನು ಬಹಿರಂಗವಾಗಿ ಹೇಳಿದ್ರು. ಸೊ ಈ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಅವರಿಗೆ ನೋಟಿಸ್ ಅನ್ನು ನೀಡುವಂತ ಸಾಧ್ಯತೆ ಇದೆ. ಇವತ್ತಿನ ಶೋಧ ಕಾರ್ಯಾಚರಣೆಯಲ್ಲಿ
ಈಗಾಗಲೇ ಸಾಕಷ್ಟು ಆರೋಪ ಇರತಕ್ಕಂಥದ್ದು ಈ ಹೋರಾಟಗಾರರು ಎನಿಸ್ಕೊಂಡಂತವ್ರು ಯಾರಿದ್ದಾರೆ ಇವರು ಈ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ. ಆದ್ರೆ ಇವತ್ತಿನ ಶೋಧ ಕಾರ್ಯಾಚರಣೆಯಲ್ಲಿ ಈ ಒಂದು ಆರೋಪಕ್ಕೆ ಬಲವಾದ ಸಾಕ್ಷ್ಯಾಧಾರಗಳೇನಾದ್ರು ಸಿಕ್ಕಿದ್ರೆ ಅವರನ್ನು ವಿಚಾರಣೆಗೆ ಕರೆಸಲಿಕ್ಕೆ ಅದಾದ ಬಳಿಕ ಆ ವಿಚಾರಣೆ ಟೈಮಲ್ಲಿ ಏನಾದರೂ ಈ ಆರೋಪಗಳೆಲ್ಲ ರುಜುವಾತಾದ್ರೆ ಅವರನ್ನು ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. ಅದಾದ ಬಳಿಕ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗೆ SIT ಪೊಲೀಸರು ಕಸ್ಟಡಿಗೆ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಇವತ್ತಿನ ಶೋಧ ಕಾರ್ಯಾಚರಣೆ ಬಹಳಷ್ಟು ಪ್ರಮುಖವಾಗಿದೆ. ಸೊ ಇದರಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದ್ರು ಕೂಡ ಆಶ್ಚರ್ಯ ಏನಿಲ್ಲ. ಸೊ ಏನಾಗುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ರೈಟ್, ಥ್ಯಾಂಕ್ ಯು ಅಶೋಕ್.